ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗೆ ನೇಮಕಾತಿ ಆಗಿರುವಂಥ ಅಂದರೆ ನೋಟಿಫಿಕೇಶನ್ ಆಗಿರುವಂಥ KEA 708 ಹುದ್ದೆಗಳದ್ದು ಮತ್ತು 33 ಪೋಸ್ಟು. ಅದು ನೀವು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಡ್ ಇನ್ನು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ. ಕೊನೆಯ ದಿನಾಂಕ ನಿಮ್ಗೆ ಗೊತ್ತಿದೆ, ಇದೇ ತಿಂಗಳು 14ನೇ ತಾರೀಕುವರೆಗೂ ಅವಕಾಶ ಕೊಟ್ಟಿದ್ದಾರೆ. ಒಂದು ವಿಷಯ, ಅಪ್ಲಿಕೇಶನ್ ಹಾಕುವಾಗ ತುಂಬ ತಪ್ಪುಗಳು ಮಾಡಿದ್ದಾರೆ ಸಣ್ಣ ಪುಟ್ಟಗಳು. ಆದಷ್ಟು ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಹೆಚ್ಚು ರಿಕ್ವೆಸ್ಟ್ ಹೋಯ್ತು KEAಗೆ ಅಂದರೆ ಎಡಿಟ್ ಆಪ್ಷನ್ ಕೊಡ್ತಾರೆ, ಇಲ್ಲ ಅಂದ್ರೆ ಕೊಡುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಹೆಚ್ಚು ಜನ ಮನವಿಯನ್ನು ಮಾಡಿಕೊಳ್ಳಿ, ಮೇಲ್ ಮೂಲಕ ಅಥವಾ ಡೈರೆಕ್ಟಾಗಿ ಪತ್ರದ ಮೂಲಕ ಏನಾದರೂ ಒಂದು ಮನವಿಯನ್ನು ಮಾಡಿಕೊಳ್ಳಿ, ಅವಕಾಶ ಸಿಗುತ್ತೆ. ಆ್ಯಂಡ್ ಈ ಪರೀಕ್ಷೆಗೆ ಮೀಸಲಾತಿ ವಿಚಾರದಿಂದ ಯಾವುದೇ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಯಾಕೆ ಅಂತಂದರೆ KEA ಅವರು ಈಗಾಗಲೇ ಪರೀಕ್ಷಾ ದಿನಾಂಕವನ್ನು ರೆಡಿ ಮಾಡೋದಕ್ಕೆ, ಪರೀಕ್ಷಾ ದಿನಾಂಕವನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮುಂದಿನ ವಾರದಲ್ಲಿ ನಿಮಗೆ ಡೇಟ್ ಗೊತ್ತಾಗುತ್ತೆ. ಮೇ ಬಿ ಡಿಸೆಂಬರ್ ತಿಂಗಳಲ್ಲಿ ಈ KEA ನೇಮಕಾತಿ ಏನಾಗಿದೆ ಇತ್ತೀಚೆಗೆ ರಿಕ್ರೂಟ್ಮೆಂಟ್, ಅದರ ಒಂದು ಪರೀಕ್ಷೆ ಆಗುವಂಥ ಸಾಧ್ಯತೆ ಇದೆ ಅನ್ನೋಂಥ ಮಾಹಿತಿ ಇದೆ. ಆ್ಯಂಡ್ ಇನ್ನೊಂದು, ನಿನ್ನೆ ಕೂಡ ನಾನು ಇವತ್ತು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ, ಯಾರು VAO ಅಪ್ಕಮಿಂಗ್ ಬೇರೆ ಬೇರೆ ಗ್ರೂಪ್ ಸಿ ಸಿಲೆಬಸ್ ಓದ್ತಾ ಇದ್ದೀರಾ ನಿಮ್ಗೊಂದು ಒಳ್ಳೆ ಬುಕ್ ಲಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಆಸ್ ಸೂನ್ ಆಸ್ ಅಂದರೆ ಈಗ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದರ ಸಂಪೂರ್ಣ ಮಾಹಿತಿಯನ್ನು, ಯಾವ ಪುಸ್ತಕಗಳು ಯಾವ ರೀತಿಯಾಗಿ ಓದಬೇಕು, ಕರೆಂಟ್ ಅಫೇರ್ಸ್ಗೆ ಏನು ಪ್ರಿಪ್ರೇಷನ್ ಮಾಡಬೇಕು, ಎಲ್ಲವೂ ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ಗೆ ಹೆಂಗೆ ನಿಮ್ಮ ಸಿದ್ಧತೆ ಇರಬೇಕು ಎಲ್ಲವನ್ನು ಕೂಡ ತಿಳಿಸ್ತೀನಿ. ಆ್ಯಂಡ್ ಇತ್ತೀಚೆಗೆ ನಾನು ಕೂಡ ಒಂದು ಪುಸ್ತಕವನ್ನು ಖರೀದಿ ಮಾಡಿದ್ದೆ, ಅದು KEA ಪೇಪರ್ 2. ನಿಮ್ಗೆ ಗೊತ್ತೇ ಇದೆ, ಪೇಪರ್ 2ನೇ ಎಲ್ರಿಗೂ ತುಂಬ ಕಷ್ಟ ಆಗ್ತಾ ಇರುವಂಥದ್ದು. ಈ KEA ನಡೆಸೋ ಪರೀಕ್ಷೆಯಲ್ಲಿ ಕಮ್ಯುನಿಕೇಷನ್ ಪೇಪರ್ ಏನಿದೆ ಅದೇ ತುಂಬ ಕಷ್ಟ ಆಗ್ತದೆ. ಯಾಕೆ ಅಂತಂದರೆ ಅಲ್ಲಿ ನಾವು ಗೆಸ್ ಮಾಡೋಕ್ಕಾಗಲ್ಲ. ಕಂಪ್ಯೂಟ್ರು, ಕನ್ನಡ, ಇಂಗ್ಲೀಷ್ 3 ವಿಷಯ ಆಧಾರಿತ ಪ್ರಶ್ನೆಗಳು ಬರೋದ್ರಿಂದ ಈಸಿಯಾಗಿ ಯಾವ ರೀತಿ ಪ್ರಶ್ನೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಿಮ್ಗೆ ಏನಾದರೂ ಕ್ವಶನ್ ಬ್ಯಾಂಕ್, ಒಳ್ಳೆ ಒಂದು 23 ಕ್ವಶನ್ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂಥ ಒಂದು ಕ್ವಶನ್ ಬ್ಯಾಂಕ್ ಇರುವಂಥ ಬುಕ್ಕು. ಆಲ್ಮೋಸ್ಟ್ ನಾನು ಕೂಡ ಕ್ವಶನ್ ಪೇಪರ್ ಬಿಡಿಸಿದಾಗ ತುಂಬ ಅತ್ಯುತ್ತಮ ಅಂತ ಅನಿಸ್ತು. ಇದು ಆಲ್ಮೋಸ್ಟ್ ಯಾವ ಥರ ಇದೆ ಅಂತ ಅಂದ್ಕೊಳ್ತೀನಿ. ಕಳೆದ ವರ್ಷನೇ ಈ ಬುಕ್ಕನ್ನು ಬಿಟ್ಟಿರುವಂಥ ಸ್ಪರ್ಧಾ ವಿಜೇತ ಅವ್ರದ್ದು ಇದು ಸಂವಹನ ಪತ್ರಿಕೆ 2. ಈ ಒಂದು ಬುಕ್ಕು ಯಾರ ಹತ್ರ ಇಲ್ಲ ಆಲ್ಮೋಸ್ಟ್ ತೆಗೆದುಕೊಳ್ಳಿ, ಸುಮಾರು 500 ರೂಪಾಯಿ ನಿಮಗೆ ಡಿಸ್ಕೌಂಟಲ್ಲಿ ಕೂಡ ಸಿಗುತ್ತೆ. ಈ ಪುಸ್ತಕ ಒಂದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಜೊತೆ ಇನ್ನೊಂದು ಚಾಣಕ್ಯ ಪ್ರಕಾಶನ ಅವ್ರದ್ದು ಇತ್ತೀಚೆಗೆ ಬಿಟ್ಟಿದ್ದಾರೆ, ಅದು ಕೂಡ ಸ್ಪೆಸಿಫಿಕ್ KEA ಪ್ರಶ್ನೆ ಪತ್ರಿಕೆಯನ್ನೇ ಒಳಗೊಂಡಂಥ 25 ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಂಥ ಪುಸ್ತಕ ಇದೆ. ಅದು ಕೂಡ ಹೈಯೆಸ್ಟ್ ಸೇಲಿಂಗ್, ಇತ್ತೀಚೆಗೆ ತುಂಬ ಸೇಲ್ ಆಗ್ತದೆ. ಆ ಬುಕ್ ಕೂಡ ತೆಗೆದುಕೊಳ್ಳಿ, ಅದು ತುಂಬ ಚೆನ್ನಾಗಿದೆ. ನಾನು ಯಾವುದು ಪ್ರಮೋಷನ್ ಅಲ್ಲ, ಜಸ್ಟ್ ನನ್ನ ಪರ್ಸ್ನಲ್ ಒಂದು ಎಕ್ಸ್ಪೀರಿಯನ್ಸ್. ಈ ಪುಸ್ತಕಗಳನ್ನು ರೆಫರ್ ಮಾಡಿದ್ಮೇಲೆ ಏನಿದೆ ಅನ್ನೋದನ್ನು ನಿಮಗೆ ಜೆನ್ಯೂನ್ ಆಗಿ ಹೇಳ್ತಾ ಇರೋದು, ಅಂದರೆ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಲಿ ಅನ್ನೋ ರೀತಿ. ಆ್ಯಂಡ್ KEA ರಿಕ್ರೂಟ್ಮೆಂಟ್ ನಿಮಗೆ ಸಿಲೆಬಸ್ ಗೊತ್ತೇ ಇದೆ. ಪೇಪರ್ 1 GK ಇರುತ್ತೆ, ಪೇಪರ್ 2 ಕಮ್ಯುನಿಕೇಷನ್ ಅಂತ ಕಂಪ್ಯೂಟ್ರು, ಇಂಗ್ಲೀಷು ಮತ್ತು ಕನ್ನಡ ಗ್ರಾಮರ್ ಆಧಾರಿತ ಪ್ರಶ್ನೆಗಳು. ಸೊ ಆಲ್ಮೋಸ್ಟ್ ತುಂಬ ಬುಕ್ಗಳು ಸಿಗುತ್ತೆ. ಶಿವಕುಮಾರ್ ಮಾವಳಿ ಸರ್ ಬುಕ್ ಇದೆ ಇಂಗ್ಲೀಷ್ ಗ್ರಾಮರ್ಗೆ, ಆಲ್ಮೋಸ್ಟ್ ಅದು ಟಾಪ್ ಬುಕ್ಕು. ಅದನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡ್ರಿ ಅಂತಂದರೆ ಒಳ್ಳೆ ಸ್ಕೋರ್ ಮಾಡ್ತೀರಾ. ಆ್ಯಂಡ್ ಪೇಪರ್ 1 ಆಲ್ಮೋಸ್ಟ್ ಎಲ್ಲರೂ ಸ್ಕೋರ್ ಮಾಡ್ತಾರೆ, ಬಟ್ ಪೇಪರ್ 2ನೇ ಎಲ್ರಿಗೂ ಕಷ್ಟ ಆಗುತ್ತೆ. ಅಂದರೆ ಎಸ್ಪೆಷಲಿ ಈ ಯಾವ ರೀತಿ ಆಗುತ್ತೆ ಅಂತಂದರೆ ಇಂಗ್ಲೀಷಲ್ಲಿ ಚೆನ್ನಾಗಿರೋರು ಇಂಗ್ಲೀಷ್ ಗ್ರಾಮರ್ ಎಲ್ಲ ಮಾಡಿಬಿಡ್ತಾರೆ, ಇನ್ನು ಕನ್ನಡ ಮಾಡ್ತಾರೆ, ಕೆಲವರಿಗೆ ಕಂಪ್ಯೂಟರ್ ಪ್ರಶ್ನೆಗಳು ಕಷ್ಟ ಆಗುತ್ತೆ. ಈ ರೀತಿ ಮಿನಿಮಮ್ ನೀವು 2ರಲ್ಲೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿಕೊಂಡ್ರೆ ನಿಮ್ಮದು ಒಳ್ಳೆ ಒಂದು ಮಾರ್ಕ್ಸ್ ಬರುವಂಥ ಸಾಧ್ಯತೆ. ಹಾಗಾಗಿ ಯಾರು ಪೇಪರ್ 2ನ ನೆಗ್ಲೆಕ್ಟ್ ಮಾಡಬೇಡಿ, ಕಮ್ಯುನಿಕೇಷನ್ ಪೇಪರ್ನ. ಆಲ್ಮೋಸ್ಟ್ ಎಲ್ಲರೂ ಈ ಪೇಪರಲ್ಲೇ ಕಷ್ಟ ಆಗ್ಬಿಡುತ್ತೆ ಸ್ಕೋರ್ ಮಾಡೋದು. ಆ್ಯಂಡ್ ನೆಕ್ಸ್ಟು ಎಕ್ಸಾಮ್ ಕೂಡ ಇನ್ನೇನು ಹತ್ತಿರದಲ್ಲೇ ಇದೆ, ಬೇಗನೆ ಮಾಡುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಕರೆಕ್ಟಾಗಿ ಪ್ರಿಪ್ರೇಷನನ್ನು ಮಾಡಿ, ಅಪ್ಕಮಿಂಗ್ ಇನ್ನೂ ನೇಮಕಾತಿಗಳಾಗುತ್ತೆ, ಯಾವಾಗ ಆಗುತ್ತೆ ಅವೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಸದ್ಯಕ್ಕೆ ಅದು ಯಾವುದೂ ಮಾಹಿತಿ ಇಲ್ಲ. ಆ್ಯಂಡ್ ಇನ್ನು ಕೆಲವರು ಒಂದಿಷ್ಟು ವಿಷಯಗಳನ್ನು, ಸ್ವಲ್ಪ ವಿಶೇಷ ಸೂಚನೆ ಏನು ಅಂದರೆ, ವಿಡಿಯೋ ವಿಚಾರದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತೀರಾ. ಕೆಲವೊಂದು ಮಾಹಿತಿ ಎಲ್ಲರಿಗೂ ಗೊತ್ತಿರಲ್ಲ. ಇದು ಕೆಲವರು ಪಾಪ ಈಗಿನ ಹೊಸದಾಗಿ ಬಂದು ಪ್ರಿಪ್ರೇಷನ್ ಮಾಡ್ತಾರೆ. ವಿಡಿಯೋವನ್ನು ನಾವು ಇಂಥವ್ರಿಗೆ ಪರ್ಟಿಕ್ಯುಲರ್ ಇಂಥವ್ರಿಗೆ ಅಂತೇಳಿ ಮಾಡೋದು, ಎಲ್ರಿಗೂ ಅಂತ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಈ ವಿಷಯ ಇಷ್ಟು ಅಂದರೆ ಸ್ಕಿಪ್ ಮಾಡ್ಬೋದು, ಪಾಪ ಬೇಕಿದ್ದವರು ಅದನ್ನು ನೋಡಿ ತಿಳ್ಕೊಳ್ತಾರೆ. ಆ್ಯಂಡ್ ನಾನು ಕಂಪಲ್ಸರಿ ನಿಮ್ಗೆ ಹೇಳಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ
ಗ್ರೂಪ್ ಸಿ KA ನಡೆಸುವ ಪರೀಕ್ಷೆಯ ಗ್ರೂಪ್ ಸಿ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಕರೆಕ್ಟಾಗಿ ಒಂದು ಒಳ್ಳೆ ಬುಕ್ ಲಿಸ್ಟು ಆ್ಯಂಡ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಒಳ್ಳೆ ರೀತಿಯಾಗಿ, ಅಂದರೆ ಈ ಹಿಂದೆ ಪರೀಕ್ಷೆವರೆಗೂ ಪಾಸ್ ಆಗಿರುವಂಥ VA PDO ಒಳ್ಳೊಳ್ಳೆ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡಿರುವಂಥವರ ಏನು ಅವರು ಕೊಟ್ಟಿರುವಂಥ ಬುಕ್ ಲಿಸ್ಟು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋ ಒಂದು ಐಡಿಯಾಸನ್ನು ನಿಮಗೆ ತಿಳಿಸ್ತೀನಿ. ಮಿಸ್ ಮಾಡ್ಕೊಳ್ಬೇಡಿ, ಖಂಡಿತವಾಗಿ ಒಂದು ಒಳ್ಳೆಯ ಮಾಹಿತಿ ನಿಮಗೆ ಸಿಗುತ್ತೆ. ನಾನು ಹೇಳಿದ್ನಲ್ಲ, 2 ಪುಸ್ತಕಗಳು, ಒಂದು ಸ್ಪರ್ಧಾ ವಿಜೇತ ಅವ್ರದ್ದು ಸಂವಹನ, ಇದು ಪತ್ರಿಕೆ 2 ಅಂದರೆ ಪೇಪರ್ 2ಗೆ ಹೆಲ್ಪ್ ಆಗುವಂಥದ್ದು, ಇನ್ನೊಂದು ಚಾಣಕ್ಯ ಪ್ರಕಾಶನ ಅವ್ರದ್ದು ಕ್ವಶನ್ ಬ್ಯಾಂಕ್ ಇದೆ. ಒಟ್ಟು ಇದರಲ್ಲೊಂದು 23, ಅದರಲ್ಲೊಂದು 25, 2 ಕ್ವಶನ್ ಬ್ಯಾಂಕ್ಸ್ ಇದೆ. ಸೊ ಚೆನ್ನಾಗಿ ಆದರೆ, ಪಾಸಿಬಲ್ ಆದರೆ 2 ಪುಸ್ತಕಗಳನ್ನು ತೆಗೆದುಕೊಂಡು ಪ್ರಿಪ್ರೇಷನ್ನ ಮಾಡಿ ಓದಿ ಚೆನ್ನಾಗಿ. ಆ್ಯಂಡ್ ಅದರ ಜೊತೆ ನಾರ್ಮಲ್ ಆಗಿ ನಿಮ್ಮ ಮನಸ್ಥಿತಿಯನ್ನು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಕಾಪಾಡ್ಕೊಳ್ಳಿ. ಯಾಕೆ ಅಂತಂದರೆ ಈಗ ನೋಟಿಫಿಕೇಷನ್ಗಳು ಇಲ್ಲ, ಇರುವಂಥ ನೋಟಿಫಿಕೇಷನ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಎಕ್ಸಾಮ್ ಬರೀತಾ ಇದ್ದೀರ ಅಂದರೆ ಫೋಕಸ್ ಆಗಿ ಒಂದು ಕಡೆ ಸ್ಟೇಬಲ್ ಆಗಿರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು.